ನಮಸ್ಕಾರ, ಸುದ್ದಿ ದಿನಕ್ಕೆ ಸ್ವಾಗತ. ನಾನು ರಾಹುಲ್ ದಯಾನ್. ಪ್ರಮುಖ ಸುದ್ದಿಗಳನ್ನ ನೋಡೋಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಕರ್ನಾಟಕದ ಆನೆಗೆ ಕೇರಳದ ವ್ಯಕ್ತಿಯೊಬ್ಬ ಬಲಿ. ರಾಹುಲ್ ಗಾಂಧಿ ಹೇಳಿದ್ರು ಅಂತ 15 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾ ರಾಜ್ಯ ಸರ್ಕಾರ. ಸಿದ್ದರಾಮಯ್ಯ ವಿರುದ್ಧ ವಿರೋಧ ಪಕ್ಷಗಳ ನಾಯಕರು ಕೆಂಡಾಮಂಡಲ. ರಾಮನಗರದಲ್ಲಿ ಪೊಲೀಸರ ವಿರುದ್ಧ ವಕೀಲರಿಂದ ಪ್ರತಿಭಟನೆ. ಪಿಎಸ್ಐ ತನ್ವೀರ್ ಅಮಾನತಿಗೆ ಆಗ್ರಹ. ಮತ್ತೊಂದೆಡೆ ವಕೀಲರ ವಿರುದ್ಧ ಜಾತಿ ನಿಂದನೆ ಆರೋಪ. ದಲಿತ ಸಂಘಟನೆಗಳ ತಮಟೆ ಜಾಥಾ. ಸದನದಲ್ಲಿ ಸದ್ದು ಮಾಡಿದ ನ್ಯೂಸ್ ಫಸ್ಟ್ ವರದಿ. ಕೆಸಿ ವ್ಯಾಲಿ ನೀರು ಶುದ್ಧ ಮಾಡಿಲ್ಲ ಅಂತ ಧೀರಜ್ ಮುನಿರಾಜು ಕಿಡಿ. ಶುದ್ಧೀಕರಣದ ಬೇಡಿಕೆ ಪರಿಶೀಲಿಸುತ್ತೇವೆ ಎಂದ ಸಣ್ಣ ನೀರಾವರಿ ಸಚಿವ. ಭಾರತದ ಕಿರೀಟದಲ್ಲಿ ಪ್ರಧಾನಿ ಲೋಕ ರಣಕಹಳೆ. 32,000 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗಳಿಗೆ ಚಾಲನೆ. ಆರ್ಟಿಕಲ್ 370 ರದ್ದತಿಗೆ ಕಾರಣ ತಿಳಿಸಿದ ಪ್ರಧಾನಿ. ಚಾಲೆಂಜಿಂಗ್ ಸ್ಟಾರ್ ಉಮಾಪತಿ ಮಧ್ಯೆ ಟೈಟಲ್ ಫೈಟ್. ಅಯ್ಯೋ ತಗಡೆ ಅಂತ ನಿರ್ಮಾಪಕನಿಗೆ ದರ್ಶನ್ ತಿರುಗೇಟು. ಬಂದು ಯಾಕೆ ಗುಮ್ಮಿಸ್ಕೋತೀಯಾ ಎಂದ ದರ್ಶನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.